ನಾವೆಲ್ಲರೂ ಚಿಕ್ಕವರಿದ್ದಾಗ ಒಂದು ಕಥೆ ಕೇಳಿದಿವಿ ಅಲ್ವಾ? ಬಾಯಾರಿದ ಕಾಗೆಯ ಕಥೆ. ಇದನ್ನ ಕೇವಲ ಒಂದು ಮಕ್ಕಳ ಕಥೆ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ. ಯಾಕಂದ್ರೆ ಇದರೊಳಗೊಂದು ದೊಡ್ಡ ಪಾಠ ಅಡಗಿದೆ. ಸೃಜನಾತ್ಮಕವಾಗಿ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಬನ್ನಿ ಈ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲಿಗೆ ಆ ಕಾಗೆ ಎಂಥ ಸ್ಥಿತಿಯಲ್ಲಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಯೋಚನೆ ಮಾಡಿ, ತಿಂಗಳುಗಟ್ಲೆ ಮಳೆಯೇ ಇಲ್ಲ, ಕೆರೆ, ನದಿ, ಹಳ್ಳಕೊಳ್ಳ ಎಲ್ಲವೂ ಬತ್ತಿ ಹೋಗಿದೆ. ಇದು ಸುಮ್ನೆ ಬಾಯಾರಿಕೆಯಲ್ಲ, ಇದು ಅಕ್ಷರಶಃ ಬದುಕು ಸಾವಿನ ಪ್ರಶ್ನೆ. ಒಂದು ಹನಿ ನೀರು ಸಿಗದಿದ್ರೆ ಅದರ ಕಥೆ ಮುಗಿತು. ಈ ಪರಿಸ್ಥಿತಿಯ ಗಂಭೀರತೆನೇ ಈ ಕಥೆಗೆ ಅಡಿಪಾಯ. ಒಂದು ಕ್ಷಣ ಕಣ್ಣು ಮುಚ್ಚಿ ಊಹಿಸ್ಕೊಳ್ಳಿ. ಸುಡು ಬಿಸಿಲು. ಆ ಕಾಗೆ ನೀರಿಗಾಗಿ ಎಲ್ಲೆಂದಲ್ಲಿ ಹತಾಶೆಯಿಂದ ಹುಡುಕ್ತಿದೆ. ಎಲ್ಲೇ ನೋಡಿದ್ರೂ ಬರೀ ಒಣಗಿದ ನೆಲ. ಅದು ನೋಡಿದ ಪ್ರತಿಯೊಂದು ಬತ್ತಿಹೋದ ಕೆರೆ ಅದರ ಭರವಸೆಯನ್ನೇ ಸಾಯಿಸ್ತಿತ್ತು. ನಿರಾಸೆ ಜಾಸ್ತಿ ಆಗ್ತಿತ್ತು, ಸಮಯ ಕೂಡ ಕೈಮೀರಿ ಹೋಗ್ತಿತ್ತು. ಹೀಗೆ ಹುಡುಕ್ತಾ ಹುಡುಕ್ತಾ ಕೊನೆಗೂ ಒಂದು ತೋಟದಲ್ಲಿ ನೀರು ತುಂಬಿದ ಒಂದು ಮಡಿಕೆ ಕಾಣಿಸುತ್ತೆ. ಅಬ್ಬಾ, ಎಂಥ ನಿರಾಳದ ಕ್ಷಣ ಅಲ್ವಾ ಅದು! ಅಷ್ಟು ಹೊತ್ತಿನ ಹುಡುಕಾಟಕ್ಕೆ ಫಲ ಸಿಕ್ತು. ಆ ಮಡಿಕೆ ಅದಕ್ಕೆ ಕೇವಲ ಒಂದು ಪಾತ್ರೆಯಾಗಿ ಕಾಣಿಸಿಲ್ಲ, ಬದಲಿಗೆ ತನ್ನ ಜೀವ ಉಳಿಸುವ ಭರವಸೆಯಾಗಿ ಕಂಡಿತು. ಸದ್ಯ ಎಲ್ಲಾ ಕಷ್ಟ ಮುಗೀತು ಅಂತ ಆ ಕಾಗೆ ಖಂಡಿತ ಅಂದುಕೊಂಡಿರುತ್ತೆ. ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಕಥೆ ಇಲ್ಲಿಗೆ ಮುಗಿಯಲ್ಲ. ನೀರು ಸಿಕ್ಕಿದ್ದು ಸಮಸ್ಯೆಯ ಒಂದು ಭಾಗ ಮಾತ್ರ. ನಿಜವಾದ ಚಾಲೆಂಜ್ ಇನ್ನೂ ಶುರು ಆಗ್ಬೇಕಿತ್ತು. ಅಂದ್ರೆ ಪರಿಹಾರ ಕಣ್ಮುಂದೇ ಇತ್ತು, ಆದ್ರೆ ಅದನ್ನ ತಲುಪೋದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು. ನೋಡಿ, ಇಲ್ಲಿ ಸಮಸ್ಯೆಯನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಾಗಿದೆ. ಗುರಿ ಏನು? ತುಂಬಾ ಸಿಂಪಲ್. ನೀರ್ ಕುಡಿಬೇಕು. ಅಡಚಣೆ ಏನು? ನೀರಿನ ಮಟ್ಟ ತುಂಬಾ ಕೆಳಗಿದೆ, ಕುಕ್ಕುತ್ತಾಗಲ್ಲ. ನೋಡಿ, ಯಾವುದೇ ಸಮಸ್ಯೆಯನ್ನ ಬಗೆಹರಿಸ್ಬೇಕಾದ್ರೆ ಮೊದಲು ಅದನ್ನ ಹೀಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ಕಾಗೆಗೆ ತನ್ನ ಸಮಸ್ಯೆ ಏನು ಅಂತ ನಿಖರವಾಗಿ ಗೊತ್ತಿತ್ತು. ಸರಿ, ಸಮಸ್ಯೆ ಗೊತ್ತಾಯ್ತು. ಈಗೇನ್ ಮಾಡೋದು? ಇಲ್ಲಿಂದನೇ ಕಥೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ತೆಗೆದುಕೊಳ್ಳುತ್ತೆ. ಹತಾಶೆ ಬಿಟ್ಟು ಕಾಗೆ ಯೋಚನೆ ಮಾಡಕ್ ಶುರು ಮಾಡುತ್ತೆ. ಭಯ, ಆತಂಕ ಎಲ್ಲವನ್ನೂ ಪಕ್ಕಕ್ಕಿಟ್ಟು ತನ್ನ ಬುದ್ಧಿವಂತಿಕೆಯನ್ನ ಬಳಸೋಕೆ ಮುಂದಾಗತ್ತೆ. ಇದು ಕಥೆಯಲ್ಲೇ ಒಂದು ಮಹತ್ವದ ಘಟ್ಟ. ಏನ್ ಮಾಡದು ಅಂತ ಯೋಚನೆ ಮಾಡ್ತಾ ಸುಮ್ನೆ ಅತ್ತಿತ್ತೋ ನೋಡ್ತಿದ್ದಾಗ ದಾರಿಯಲ್ಲಿ ಕೆಲವು ಸಣ್ಣ ಸಣ್ಣ ಕಲ್ಲುಗಳು ಕಾಣಿಸ್ತವೆ. ನೋಡಿ, ಪರಿಹಾರ ಅನ್ನೋದು ಯಾವಾಗ್ಲೂ ನಮ್ಮ ಕಣ್ಣು ಮುಂದೆಯೇ ನಮ್ಮ ಸುತ್ತಮುತ್ತಲೇ ಇರುತ್ತೆ. ಆ ಸಣ್ಣ ಕಲ್ಲುಗಳು ಯಾರಿಗೋ ನಿಷ್ಪ್ರಯೋಜಕ ಅಂತ ಅನ್ಸ್ಬೋದು, ಆದ್ರೆ ಆ ಕಾಗೆಗೆ ಅದೇ ಸಮಸ್ಯೆಗೆ ಉತ್ತರವಾಗಿ ಕಂಡುವು. ಇಲ್ಲಿ ಗಮನಿಸುವ ಕೌಶಲ್ಯ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಇದು ಸುಮ್ನೆ ಆಕಸ್ಮಿಕವಾಗಿ ನಡೆದಿದ್ದಲ್ಲ, ಇದೊಂದು ಪಕ್ಕಾ ಸಿಸ್ಟಮ್ಯಾಟಿಕ್ ಪ್ರಾಸೆಸ್. ಈ ಹಂತಗಳನ್ನ ನೋಡಿ, ಇದು ಯಾವುದೋ ವೈಜ್ಞಾನಿಕ ವಿಧಾನದ ತರನೇ ಇದೆ ಅಲ್ವಾ? ಮೊದ್ಲು ಕಲ್ಲುಗಳನ್ನ ಗಮನಿಸ್ತು. ಎರಡನೇದಾಗಿ ಒಂದು ಐಡಿಯಾ ಬಂತು, ಕಲ್ಲುಗಳ್ನ ಹಾಕಿದ್ರೆ ನೀರು ಮೇಲ್ಬರ್ಬೋದು ಅಂತ. ಮೂರನೇದು ಟೆಸ್ಟ್ ಮಾಡೋಣ ಅಂತೆ ಒಂದು ಕಲ್ಲನ್ನ ಹಾಕಿ ನೋಡ್ತು. ನಾಲ್ಕನೇದು ರಿಸಲ್ಟ್ ನೋಡ್ತು. ಹೌದು, ನೀರಿನ ಮಟ್ಟ ಸ್ವಲ್ಪ ಮೇಲ್ಬಂತು. ಕೊನೆದಾಗಿ ಇದೇ ಕೆಲ್ಸವನ್ನ ಗುರಿ ತಲುಪುವವರೆಗೂ ಮತ್ತೆ ಮತ್ತೆ ಮಾಡ್ತಾ ಹೋಯ್ತು. ಇದು ಪ್ರಾಬ್ಲಮ್ ಸಾಲ್ವಿಂಗ್ಗೆ ಒಂದು ಪರ್ಫೆಕ್ಟ್ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಸರಿ, ಕಥೆಯಾಯ್ತು. ಈಗ ಇದರ ಹಿಂದಿರುವ ವಿಜ್ಞಾನವನ್ನ ನೋಡೋಣ. ಕಾಗೆಯ ಈ ಪ್ಲಾನ್ ಇದೆಯಲ್ಲ, ಅದು ಕೇವಲ ಬುದ್ಧಿವಂತಿಕೆ ಅಲ್ಲ, ಅದರ ಹಿಂದೆ ಭೌತಶಾಸ್ತ್ರದ ಒಂದು ಮೂಲಭೂತ ನಿಯಮ ಕೆಲಸ ಮಾಡ್ತಿತ್ತು. ಅದೇ ನಿಯಮ ಅದರ ಯಶಸ್ಸಿಗೆ ಕಾರಣವಾಯಿತು. ಹೌದು, ಆ ನಿಯಮವೇ ನೀರಿನ ಸ್ಥಳಾಂತರ ಅಥವಾ ವಾಟರ್ ಡಿಸ್ಪ್ಲೇಸ್ಮೆಂಟ್. ಅಂದ್ರೆ ಏನು? ತುಂಬಾ ಸರಳ. ಯಾವುದೇ ವಸ್ತುವನ್ನ ನೀರಿಗೆ ಹಾಕಿದಾಗ ಆ ವಸ್ತು ತನ್ನ ಗಾತ್ರಕ್ಕೆ ಸಮನಾದ ನೀರನ್ನ ಪಕ್ಕಕ್ಕೆ ಸರಿಸುತ್ತೆ, ಅಂದ್ರೆ ಸ್ಥಳಾಂತರಿಸುತ್ತೆ. ಪ್ರತಿಯೊಂದು ಕಲ್ಲನ್ನ ಮಡಿಕೆಗೆ ಹಾಕಿದಾಗ ಅದು ತನ್ನದೇ ಜಾಗವನ್ನ ತೆಗೆದುಕೊಳ್ಳುತ್ತೆ. ನೀರಿಗೆ ಬೇರೆ ಕಡೆ ಹೋಗೋಕೆ ಜಾಗ ಇಲ್ಲದಿದ್ರಿಂದ ಅದು ಅನಿವಾರ್ಯವಾಗಿ ಮೇಲಕ್ಕೆ ಬರಲೇಬೇಕು. ಒಂದು ರೀತಿ ಕಾಗೆ ಆರ್ಕಿಮಿಡೀಸ್ ತತ್ವವನ್ನೇ ಪ್ರಾಕ್ಟಿಕಲ್ ಆಗಿ ಬಳಸಿತು. ಇಲ್ಲಿ ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನ ನೋಡಿ, ತುಂಬಾ ಸ್ಪಷ್ಟವಾಗಿದೆ. ಕ್ರಿಯೆ ಏನು? ಕಲ್ಲನ್ನ ನೀರಿಗೆ ಹಾಕೋದು. ಪರಿಣಾಮ ಏನು? ಕಲ್ಲು ಜಾಗ ತಗೊಳ್ಳುತ್ತೆ, ನೀರು ಮೇಲೆ ಬರುತ್ತೆ. ಒಂದು ಕಲ್ಲು ಹಾಕಿದ್ರೆ ಸಣ್ಣ ಬದಲಾವಣೆ ಆಗಬಹುದು, ಆದ್ರೆ ಒಂದಾದ್ಮೇಲೆ ಒಂದರಂತೆ ನೂರಾರು ಕಲ್ಲುಗಳನ್ನ ಹಾಕಿದಾಗ ಅದರ ಒಟ್ಟು ಪರಿಣಾಮ ದೊಡ್ಡದಾಗಿರುತ್ತೆ. ಇದು ನಿರಂತರ ಪ್ರಯತ್ನದ ಶಕ್ತಿಯನ್ನ ಚೆನ್ನಾಗಿ ತೋರಿಸುತ್ತೆ. ಕೊನೆಗೂ ಅದರ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಕ್ತು. ಕೇವಲ ಶಕ್ತಿಯಷ್ಟೇ ಅಲ್ಲ, ಅದರ ಬುದ್ಧಿವಂತಿಕೆ, ಗಮನಿಸುವ ಕಲೆ ಮತ್ತು ವಿಜ್ಞಾನದ ಸರಳ ಅನ್ವಯ ಅದರ ಜೀವವನ್ನೇ ಉಳಿಸಿತು. ಇದೇ ಅಲ್ವಾ ಯಶಸ್ಸು ಅಂದ್ರೆ? ಸರಿ, ಈ ಕತೆ ಕೇವಲ ಒಂದು ಕಾಗೆಯ ಬಗ್ಗೆ ಅಷ್ಟೇನಾ? ಖಂಡಿತ ಇಲ್ಲ. ಇದರಲ್ಲಿ ನಮ್ಮೆಲ್ಲರಿಗೂ ಅನ್ವಯ ಆಗುವಂತಹ ದೊಡ್ಡ ಪಾಠಗಳಿವೆ.
ಈ ಕಾಗೆಯ ಚತುರತೆ ಇದೆಯಲ್ಲ, ಅದು ಇವತ್ತಿನ ದಿನದಲ್ಲೂ ನಾವು ಎದುರಿಸುವ ಯಾವುದೇ ಚಾಲೆಂಜ್ಗೆ ಸ್ಫೂರ್ತಿಯಾಗ್ಬಲ್ಲದು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು? ಮೊದಲನೆಯದು, ನಮ್ಮ ಸುತ್ತಮುತ್ತ ಲಭ್ಯವಿರುವ ಸಂಪನ್ಮೂಲಗಳನ್ನ ಸರಿಯಾಗಿ ಗಮನಿಸಬೇಕು. ಎರಡನೆಯದು, ಚಿಕ್ಕ ಚಿಕ್ಕ ಪ್ರಯತ್ನಗಳೇ ಕೊನೆಗೆ ದೊಡ್ಡ ಫಲಿತಾಂಶ ಕೊಡುತ್ತವೆ. ಮೂರನೆಯದು, ಕಷ್ಟದ ಸಮಸ್ಯೆಗಳಿಗೆ ಪರಿಶ್ರಮವೇ ಮುಖ್ಯ. ಮತ್ತು ಕೊನೆಯದಾಗಿ, ಸೃಜನಶೀಲತೆ ಇದ್ರೆ ಸರಳ ವಸ್ತುಗಳನ್ನು ಕೂಡ ಶಕ್ತಿಯುತ ಪರಿಹಾರಗಳಾಗಿ ಬದಲಾಯಿಸಬಹುದು ಅನ್ನೋದನ್ನ ಈ ಕಥೆ ಅದ್ಭುತವಾಗಿ ಹೇಳುತ್ತೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಜೀವನದಲ್ಲಿ, ನಮ್ಮ ಕೆಲ್ಸದಲ್ಲಿ, ನಮ್ಮ ಸಮಾಜದಲ್ಲಿ ಹೀಗೆ ಕೈಗೆಟುಗದಂತೆ ಕಾಣುವ ಆ ನೀರು ಯಾವುದು? ಮತ್ತು ಅದನ್ನ ತಲುಪಲಿಕ್ಕಾಗಿ ನಾವು ಬಳಸಬಹುದಾದ, ಆದ್ರೆ ಇದುವರೆಗೂ ಗಮನಿಸದೇ ಇರುವ ಆ ಕಲ್ಲುಗಳು ನಮ್ಮ ಸುತ್ತ ಎಲ್ಲೆಲ್ಲಿವೆ? ಇದರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ.